ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ಕೆಲವೊಮ್ಮೆ ಮನೆಯೊಳಗೆ ಹಾವು ಬರುವುದನ್ನು ನೀವು ಗಮನಿಸಿರಬಹುದು. ಹಾವುಗಳು ಮನೆಯೊಳಗೆ ಬರುವುದು ಅಥವಾ ಅದರ ಕುರುಹುಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ವಿಶೇಷವಾದ ನಂಬಿಕೆಯನ್ನು ಒಳಗೊಂಡಿದೆ. ವಿವಿಧ ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಹಾವನ್ನು ಶಕ್ತಿ, ಸಾವು ಮತ್ತು ಅಜ್ಞಾತದ ಸಂಕೇತವಾಗಿ ನೋಡಲಾಗುತ್ತೆ ಮತ್ತು ಮನೆಯಲ್ಲಿ ಅದರ ಉಪಸ್ಥಿತಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಲ್ಲಿ ಹಾವುಗಳ ಬಗ್ಗೆ ಅನೇಕ ಪುರಾಣಗಳು ಮತ್ತು ಭಯಾನಕ ಕಥೆಗಳು ಇವೆ. ಆದ್ದರಿಂದ ಮನೆಯಲ್ಲಿ ಹಾವು ಕಂಡರೆ ಅಶುಭವೆಂದು ಪರಿಗಣಿಸಲಾಗುತ್ತೆ ಮತ್ತು ತಕ್ಷಣ ಅದನ್ನು ಮನೆಯಿಂದ ಹೊರ ಹೋಗುವಂತೆ ನಾವು ಮಾಡಬೇಕು ಹಾಗೂ ಹಾವಿನ ಸಂಪರ್ಕವನ್ನು ತಪ್ಪಿಸಬೇಕು. ಮನೆಯಲ್ಲಿ ಹಾವು ಇರುವುದು ಶುಭವೋ ಅಥವಾ ಅಶುಭವೋ ಅನ್ನುವಂತಹ ನೂರಾರು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಲಿದೆ. ಬನ್ನಿ, ಹಾಗಾದರೆ ಹಾವು ಮನೆಗೆ ಬಂದರೆ ಏನು ಅರ್ಥ ನೋಡ್ತಾ ಹೋಗೋಣ. ಮನೆಯಲ್ಲಿ ಯಾವ ಬಣ್ಣದ ಹಾವುಗಳು ಬಂದರೆ ಅದರ ಅರ್ಥವೇನು ಎನ್ನುವುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಪ್ಪು ಹಾವು. ಶಕುನಶಾಸ್ತ್ರದಲ್ಲಿ ಕಪ್ಪು ಹಾವನ್ನು ಶಿವನ ವಾಹನವೆಂದು ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಕಪ್ಪು ಹಾವು ಕಂಡು ಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಇದನ್ನು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಹೇಳಲಾಗುತ್ತೆ. ಬಿಳಿ ಹಾವು. ಬಿಳಿ ಹಾವನ್ನು ಕೂಡ ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಅದೃಷ್ಟ, ಸಂಪತ್ತು ಮತ್ತು ಆಧ್ಯಾತ್ಮಿಕತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಇನ್ನು ಹಸಿರು ಹಾವು. ಹಸಿರು ಹಾವು ಕೂಡ ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದ ಸಂಕೇತವನ್ನು ಸೂಚಿಸುತ್ತದೆ. ಹಳದಿ ಹಾವು. ಹಳದಿ ಹಾವು ಸಂಪತ್ತು, ಸಮೃದ್ಧಿ, ಬುದ್ಧಿವಂತಿಕೆಯ ಸಂಕೇತವನ್ನು ಸೂಚಿಸುತ್ತದೆ. ಹಾವು ಮನೆಯಲ್ಲಿ ಚಲಿಸಿರುವ ದಿಕ್ಕುಗಳನ್ನು ನೋಡುವುದಾದರೆ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಕ್ಕೆ ಹೋದರೆ ಏನಾಗಬಹುದು? ಈ ದಿಕ್ಕಿನಿಂದ ಹಾವು ಚಲಿಸಿದರೆ ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತವೆಂದು ಹೇಳಲಾಗುತ್ತೆ. ಇನ್ನು ಉತ್ತರದಿಂದ ದಕ್ಷಿಣಕ್ಕೆ ಹಾವು ಚಲಿಸಿದರೆ ಈ ದಿಕ್ಕನ್ನು ಸಹ ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದ ಸಂಕೇತವನ್ನು ಸೂಚಿಸುತ್ತದೆ. ಇನ್ನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿದರೆ ಈ ದಿಕ್ಕನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ. ಇದು ನಕಾರಾತ್ಮಕತೆ, ಅಡೆತಡೆಗಳು ಮತ್ತು ಸಂಕಟಗಳಿಗೆ ಸೂಚನೆ ಎಂದು ಹೇಳಲಾಗುತ್ತೆ. ಅದರಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸಿದರೆ ಈ ದಿಕ್ಕನ್ನು ಸಹ ಅಶುಭವೆಂದು ಹೇಳಲಾಗುತ್ತೆ. ಇದು ನಕಾರಾತ್ಮಕತೆ, ಅನಾರೋಗ್ಯ ಮತ್ತು ದುರಾದೃಷ್ಟದ ಸಂಕೇತವನ್ನು ತಂದೊಡ್ಡುವ ಸೂಚನೆಯಾಗಿರುತ್ತೆ. ಹಾವು ಮನೆಯನ್ನು ಪ್ರವೇಶಿಸುವ ಸಮಯವನ್ನು ನೋಡುವುದಾದರೆ ಬೆಳಗಿನ ಸಮಯ ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಸಕಾರಾತ್ಮಕತೆ, ಶಕ್ತಿ ಮತ್ತು ಉತ್ಸಾಹದ ಸಂಕೇತವೆಂದು ಹೇಳಲಾಗುತ್ತೆ. ಇನ್ನು ಮಧ್ಯಾಹ್ನದ ಸಮಯವನ್ನು ಮಂಗಳಕರವೆಂದು ಹೇಳಲಾಗುತ್ತೆ. ಇದು ಯಶಸ್ಸು, ಸಾಧನೆ ಮತ್ತು ಪ್ರಗತಿಯ ಸಂಕೇತವೆಂದು ಸೂಚಿಸುತ್ತದೆ. ಅದರಂತೆ ಸಂಜೆ ಸಮಯವನ್ನು ಅಶುಭವೆಂದು ಹೇಳಲಾಗುತ್ತೆ. ಇದು ನಕಾರಾತ್ಮಕತೆ, ಆಯಾಸ ಮತ್ತು ಹತಾಶೆಯ ಸಂಕೇತವೆಂದು ಹೇಳಲಾಗುತ್ತೆ. ಇನ್ನು ರಾತ್ರಿ. ಈ ಸಮಯವನ್ನು ಸಹ ಅಶುಭವೆಂದು ಹೇಳಲಾಗುತ್ತೆ. ಇದು ಭಯ, ಆತಂಕ, ಅನಿಶ್ಚಿತತೆಯ ಸಂಕೇತವಾಗಿದೆ. ಹಾವು ಮನೆಗೆ ಬರುವ ಇತರ ಅಂಶಗಳನ್ನು ನೋಡುವುದಾದರೆ ಹಾವು ದೊಡ್ಡದಾಗಿದ್ದರೆ ಅದನ್ನು ಮಂಗಳಕರವೆಂದು ಹೇಳಲಾಗುತ್ತೆ. ಹಾವು ಶಾಂತವಾಗಿದ್ದರೆ ಅದನ್ನು ಮಂಗಳಕರವೆಂದು ಹೇಳಲಾಗುತ್ತೆ. ಹಾವು ಮನೆಗೆ ನುಗ್ಗಿ ಅಡಗಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಹಾವು ಇರುವುದು ಶುಭವೋ ಅಶುಭವೋ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ಗಾಬರಿಯಾಗಬೇಡಿ, ಶಾಂತವಾಗಿರಿ ಮತ್ತು ಹಾವು ತನ್ನದೇ ಆದ ಮಾರ್ಗದಲ್ಲಿ ಹೋಗಲು ಬಿಡಿ. ಆಗ ನಿಮಗೆ ಅದರಿಂದ ಯಾವುದೇ ತರಹದ ತೊಂದರೆ ಆಗುವುದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.